ಈಗ ನಾನು ಇಶಾನಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಸಮಯ ಅಲ್ಲ. ಅವಳಿಂತ ಸಮಯಕ್ಕೆ ಕಾಯ್ತಿರ್ತಾಳೆ. ನಾನ್ ವೀಕ್ ಆಗ್ಬಾರ್ದು. ಇಷ್ಟೊತ್ತಾದ್ರೂ ಅಕ್ಕ ಎಲ್ಲಿದ್ದಾಳೋ? ಅವಳ ಬಗ್ಗೆ ಏನೋ ಗೊತ್ತಾಗ್ಲಿಲ್ವಲ್ಲ. ಅಕ್ಕ ಎಲ್ಲಿಗೆ ಹೋಗಿರ್ಬೋದು? ಅಪ್ಪ, ಭವಾನಿ ಕಾಣಿಸ್ತಾ ಇಲ್ವಂತೆ. ಅಂತ ಗಲಾಟೆ ಏನಾಯ್ತಮ್ಮ? ಅದನ್ನ ನಾನ್ ಹೇಳ್ತೀನಿ. ಪಾಪ ಅಳಿಂದ್ರು ಎಷ್ಟು ನೊಂದ್ಕೊಂಡು ಫೋನ್ ಮಾಡಿದ್ರು ಗೊತ್ತಾ? ಇನ್ನೇನ್ ಮಾಡ್ತಾನೆ ಹೇಳಿ ನನ್ ಮೊಮ್ಮಗ. ದಿನಾ ಬೆಳಗಾದ್ರೆ ಮನೆಯಲ್ಲಿ ಜಗಳ ಕದನ. ಅಯ್ಯಯ್ಯೋ, ನನ್ನ ಮಗಳು ಭವಾನಿ ಹಾಗೆ ನಡ್ಕೊಳ್ಳೋ ಹುಡುಗಿ ಅಲ್ಲಮ್ಮ. ಅವಳು ಜೋರಮ್ಮ ಮಾತಾಡೋಕ್ಕೂ ಭಯ ಪಡ್ತಾಳೆ. ನೀವ್ ಹೇಳೋದನ್ನ ಕೇಳಿದ್ರೆ ನಾನೇ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋ ಹಾಗಿದೆ. ಅಯ್ಯಯ್ಯೋ, ಹಾಗಲ್ಲಮ್ಮ ನಾನು ಹೇಳಿದ್ದು. ಈ ಅಕ್ಕ ತಂಗಿರ್ನ ಮೀರ್ಸೋಕೆ ಯಾರಿಗೂ ಸಾಧ್ಯ ಇಲ್ಲ ಇಲ್ಲಿ. ಈ ಮನೆ ದೊಡ್ಡ ಸೊಸೆ ಭವಾನಿ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದ್ರೆ, ಇನ್ನು ಇವಳು ಮನೆ ಘನತೆ ಗೌರವ ಎಲ್ಲಾನು ಬೀದಿಲಿ ಹರಾಜಾಗ್ತಾ ಇದ್ದಾಳೆ. ನೋಡಿ, ನಿಮ್ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಹೋಗಿ. ಸರಿ ಅಮ್ಮ, ಹೇಳ್ತೀನಿ. ನಮ್ ಭವಾನಿ ಯಾಕೆ ಮನೆ ಬಿಟ್ಟು ಹೋದ್ಲು? ಅದನ್ನ ನಾನ್ ಹೇಳಲ್ಲ, ನಿಮ್ ಮಗಳು ಸಿಂಧುನೇ ಕೇಳಿ. ಯಾಕಂದ್ರೆ ಭವಾನಿನ ಈ ಮನೆ ಬಿಟ್ಟು ಹೋಗೋಗ್ ಮಾಡಿದ್ದೆ ಸಿಂಧು. ಏನು? ಸಿಂಧುನಾ? ಅಕ್ಕನೇ ಉಸಿರು ಅನ್ಕೊಂಡಿರೋ ಸಿಂಧು ಭವಾನಿನ ಮನೆ ಬಿಟ್ಟು ಹೋಗೋಕ್ ಮಾಡ್ಲ? ಅಂಥದ್ದೇನಮ್ಮ ಮಾಡಿದ್ಲು? ನನ್ ಮಗಳು ವಸುಂಧರಾ ಫುಡ್ ಪ್ರಾಡಕ್ಟ್ ಜವಾಬ್ದಾರಿ ಮತ್ತು ಕಂಪ್ಲೀಟ್ ಇನ್ಚಾರ್ಜ್ ಈ ಮನೆ ದೊಡ್ಡ ಸೊಸೆ ಭವಾನಿ ಅಥರ್ವ ರಾಜ್ ಬಹದ್ದೂರ್ ಅವ್ರಿಗೆ ಕೊಟ್ಟಿದೆ. ಅಕ್ಕ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಅಲ್ಲಿ ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ಶಿಕ್ಷೆನೇ ಆಗುತ್ತೆ ಕಣೆ. ನಿನಗಿನ್ನೂ ಸ್ವಲ್ಪ ಅನುಭವ ಬೇಕು. ಅದೇನ್ ಮಾಡ್ತೀಯೋ ಮಾಡು ಭವಾನಿ, ಆದ್ರೆ ಬ್ಲೇಮ್ ಮಾತ್ರ ನನ್ನ ತಲೆಗೆ ತರಬೇಡಿ. ಹೀಗೆಲ್ಲ ಅವಳಿಗೆ ಹಿಯಾಲ್ಸ್ಬಿಟ್ಟು ಮತ್ತೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವಳೇನ್ ಮಾಡ್ತಾಳೆ? ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ಇಲ್ಲ ಅಪ್ಪ, ಅಪ್ಪ, ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಮೊದಲಾಗಿದ್ರೆ ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಈಗ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲಮ್ಮ. ಅಪ್ಪ, ಏನ್ ಹೇಳ್ತಿದ್ದೀರಾ? ನಿನ್ನ ನನಗಿಂತ ಚೆನ್ನಾಗಿ ನೋಡ್ಕೊಂಡು ನಾನ್ ಮಾಡ್ಬೇಕಾಗಿರೋ ಕರ್ತವ್ಯನ ಧರ್ಮೇಂದ್ರ ಅವ್ರು ಮಾಡಿದ್ರು. ಬೀದಿಗೆ ತಂದು ನಿಲ್ಸಿದ್ಯಲ್ಲ. ಭವಾನಿ ವಿಷಯದಲ್ಲಿ ಹೀಗೆಲ್ಲ ನಡ್ಕೊಂಡಿದ್ದಾಳೆ ಅಂದ್ರೆ ಈಗ ಅಜ್ಜಿ ಹೇಳೋದ್ರಲ್ಲಿ ಆಶ್ಚರ್ಯ ಅನಿಸ್ತಾ ಇಲ್ಲ ನನಗೆ. ಇಲ್ಲ ಮಾವ, ನೀವು ಸಿಂಧುನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೋಡಿದ್ರಾ, ನಾನು ಆಗ್ಲೇ ಹೇಳಿಲ್ವಾ ನಿಮ್ಗೆ? ಭವಾನಿನ ಅಷ್ಟೊಂದು ಪ್ರೀತಿಸಿದ ಅಥರ್ವನ್ನೇ ಅವಳ ವಿರುದ್ಧವಾಗಿ ಮಾತಾಡೋ ಹಾಗೆ ಮಾಡ್ಬಿಟ್ಲು ಇವಳು. ಅಜ್ಜಿ, ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಹೊಟ್ಟೆ ಉರಿಯುತ್ತೆ ಕಣೋ. ಅಲ್ಲಿ ಮಗು ಅಮ್ಮನ್ಗೋಸ್ಕರ ಒಂದೇ ಸಮ ಅಳ್ತಾ ಇದ್ರೆ ನನ್ ಕರುಳು ಕತ್ತಸ್ ಬರುತ್ತೆ ಕಣೋ. ಆ ಪ್ರಜ್ಞೆ ಮನೇನ್ ಬಿಟ್ಟು ಹೋಗಿರೋ ಭವಾನಿಗಿರ್ಬೇಕಿತ್ತು. ನಾವೇನ್ ಹೇಳಿದ್ರು ಭವಾನಿ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಸಿಂಧು ಯಾಕೆ ಹೊಣೆ ಆಗ್ಬೇಕು? ಸಿಂಧು ಮಾತಾಡಿರೋದು ಸರಿನೇ ಇರ್ಬೋದು, ಆದ್ರೆ ಅವಳು ಆಡಿದ ಮಾತು ವಿಧಾನ ಸರಿ ಇಲ್ಲ. ಎಷ್ಟೋ ಸಮಸ್ಯೆಗಳು ಘಟನೆಗಳಿಗೆ ಕಾರಣ ಆಗಿರಲ್ಲ, ಮಾತನ್ನ ದಾಟಿ ಕಾರಣ ಆಗಿರುತ್ತೆ. ಅಳಿಂದ್ರೆ, ನನ್ನ ಮಗಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಮಾವ, ಎಲ್ಲಾ ಕಡೆ ಹುಡುಕಿದ್ವಿ. ಅಯ್ಯೋ, ಈಗೇನ್ ಮಾಡೋದು ಅಳಿಂದ್ರೆ? ಭವಾನಿ ಆತ್ರಪಟ್ಟು ಏನಾದ್ರೂ ನಿರ್ಧಾರ ತಗೊಂಡ್ರೆ? ಅದನ್ನೇ ನಾನು ಹೇಳ್ತಾ ಇರೋದು. ಹಾಗೇನಾದ್ರೂ ಆದ್ರೆ? ಅಜ್ಜಿ, ಹಾಗೆಲ್ಲ ಏನೂ ಮಾತಾಡ್ಬೇಡಿ. ಅಕ್ಕಂಗೇನೋ ಆಗಿರಲ್ಲ, ಆಗೋದಕ್ಕೆ ನಾನ್ ಬಿಡಲ್ಲ. ಮಾತಾಡಬೇಡಿ ಅಂತ ಹೀಗೆ ಹೇಳೋದಲ್ಲ. ಮಾತಾಡ್ಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರಬೇಕು. ಮಾವ, ಹಾಗೆಲ್ಲ ಏನೂ ಆಗಲ್ಲ. ಎಂಥ ಕಷ್ಟ ಬಂದಾಗ್ಲೂ ಅತ್ಗೆ ಆ ಥರ ಯೋಚನೆ ಮಾಡಿಲ್ಲ ಅಂದಮೇಲೆ ಹೀಗೆ ಮಾಡ್ತಾರಾ? ಮನೇಲಾಗಿರೋ ಘಟನೆಯಿಂದ ಅತ್ಗೆಗಾಗಿರೋ ಬೇಜಾರು ನಿಜಾನೇ. ಹಾಗಂತ
ಪ್ರಾಣ ಕಳ್ಕೊಳ್ಳೋ ನಿರ್ಧಾರ ಅಂತೂ ಯಾವತ್ತೂ ಮಾಡಲ್ಲ. ನಿಮ್ಮ ಮಾತನ್ನ ನಂಬೋದಾ? ಅವ್ರು ಪ್ರೀತಿಸಿದ ಗಂಡ ಹೊಟ್ಟೆಲ್ ಕಾಪಾಡ್ಕೊಂಡು ಬಂದಿರೋ ಮಗು ಕಣ್ಮುಂದೆ ಇರಬೇಕಾದ್ರೆ ಹೇಗೆ ಮನೆ ಬಿಟ್ಟು ಹೋಗಕ್ಕೆ ಸಾಧ್ಯ ಹೇಳಿ? ಹಾಗಾದ್ರೆ ಭವಾನಿ ಎಲ್ಲೋಗಿರ್ಬೋದು? ಫ್ರೆಂಡ್ಸ್ ಮನೆಗೆ ಹೋಗಿರಬಹುದು. ನಾವು ನಮ್ಗೆ ಗೊತ್ತಿರೋ ಕಡೆ ಹುಡುಕ್ತೀವಿ. ಹಾಗಾದ್ರೆ ನಮ್ಮ ಹಳೆ ಮನೆ ಹತ್ರ ಅವಳ ಫ್ರೆಂಡ್ಸ್ನೆಲ್ಲ ವಿಚಾರಿಸ್ತೀನಿ. ನಿಮಗೆ ವಿಷಯ ಗೊತ್ತಾದ್ರೆ ನನಗೆ ಫೋನ್ ಮಾಡಿ. ಸರಿ ಮಾವ. ಆಗಿದ್ದ ತಪ್ಪಿಗೆ ಮಕ್ಕಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಮ್ಮ. ಇನ್ ಮುಂದೆ ಹೀಗಾಗದೇ ಇರೋ ಹಾಗೆ ಅವರಿಬ್ಬರಿಗೆ ನಾನು ಬುದ್ಧಿ ಹೇಳ್ತೀನಿ. ಬರ್ತೀನಮ್ಮ. ಅಮ್ಮ ಅಮ್ಮ, ನಾನ್ ಕೇಳಿದ್ ನಿಜನಾ? ನಮ್ಮನೆಯಲ್ಲಿ ಏನೇನೋ ಆಗ್ತಿದೆ. ಯಾವ ವಿಷಯ ಅಂತ ಹೇಳು. ಲಕ್ಷ್ಮಿ ಹೇಳಿದ್ಲು ಭವಾನಿ ಎಲ್ಲೂ ಮನೇಲಿ ಕಾಣಿಸ್ತಾ ಇಲ್ವಂತೆ. ನಿಜ, ಅವಳು ಕಾಣಿಸ್ತಿಲ್ಲ ಅಂತ ಅಲ್ಲ, ಮನೆ ಬಿಟ್ಟೆ ಹೋಗಿದ್ದಾಳೆ. ವಾಟ್? ಭವಾನಿ ಮನೆ ಬಿಟ್ಟು ಹೋಗೋದಕ್ಕೆ ಚಾನ್ಸೇ ಇಲ್ಲ. ನಾನು ಆಗ್ಲೇ ಹೇಳ್ದ ಹಾಗೆ ಕ್ಲಬ್ಗೋ ಎಲ್ಲೋ ಹೋಗಿರ್ಬೇಕು. ಅಲ್ಲಿ ಮೀಟಿಂಗ್ ಇದ್ದಾಗ ಯೂಶಲಿ ಲೇಟ್ ಆಗತ್ತೆ. ಅಲ್ಲಿ ವಿಚಾರಿಸಿದ್ರಾ? ಎಲ್ಲ ಕಡೆನೂ ವಿಚಾರಿಸಾಯ್ತು. ಹೌದು ಮಾಮ್, ಅತ್ತಿಗೆ ಎಲ್ಲೂ ಕಾಣ್ತಾ ಇಲ್ಲ. ನಾನು ಅಣ್ಣ ಆಗ್ಲೇ ಎಲ್ಲ ಕಡೆ ಅತ್ತಿಗೆನ ಹುಡುಕಿದ್ವಿ, ಆದರೆ ಎಲ್ಲೂ ಇರಲಿಲ್ಲ. ಆಕ್ಚುಲಿ ಇವತ್ತು ಮೀಟಿಂಗ್ಗೆ ಅತ್ತಿಗೆ ಅಟೆಂಡೇ ಆಗಿಲ್ಲ. ಹೌದಾ? ಯಾಕೆ? ಇದ್ ನಿಮಗ್ ಗೊತ್ತಿರ್ಲಿಲ್ವಾ ಮೇಡಮ್? ಇಲ್ಲ, ನನ್ನ ಆಫೀಸ್ ಕೆಲ್ಸದಲ್ಲಿ ಬ್ಯುಸಿ ಇದೆ ಅಂತ ಹೇಳಿದ್ನಲ್ಲ. ಭವಾನಿ ಯಾಕೆ ಹೀಗ್ ಮಾಡಿದ್ಲು? ಇನ್ನೇನ್ ಮಾಡ್ತಾಳೆ? ಕೈ ಹಿಡ್ದಿರೋ ಗಂಡ ಒಡ ಹುಟ್ಟಿದ ತಂಗಿ, ಎಲ್ರು ಮುಂದೇನೋ ಅವಳನ್ನ ನಾಲಾಯಕ್ಕು ಅಂತ ಅವಮಾನ ಮಾಡಿದ್ರೆ? ಅಜ್ಜಿ ಪ್ಲೀಸ್, ನೀವ್ ಏನೇನೋ ಮಾತಾಡ್ಬೇಡಿ. ಇರೋದನ್ನೇ ಹೇಳ್ತಾ ಇದ್ದೀನಿ. ಸಿಂಧುನ್ ಬಿಟ್ಬಿಡು. ನಿನ್ಗೆ ನಿನ್ ಹೆಂಡತಿ ಮೇಲೆ ನಂಬಿಕೆ ಇಲ್ವೇನೋ? ನಂಬಿಕೆ ಪ್ರೀತಿ ಇದೆ ಅಜ್ಜಿ, ಆದ್ರೆ ಇದನ್ನ ಭವಾನಿ ಅರ್ಥ ಮಾಡ್ಕೊಂಡಿಲ್ಲ. ಇಷ್ಟಕ್ಕೂ ಸಿಂಧು ಏನ್ ತಪ್ಪು ಮಾಡಿದ್ಲು ಅಂತ ಅವಳನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ?